ಸದ್ಯಕ್ಕೆ ವಿಧಾನಸಭಾ ಅಧಿವೇಶನದಲ್ಲಿ ಎಲ್ಲಾ ಕಡೆಯೂ ಚರ್ಚೆ ಆಗ್ತಾ ಇದ್ದಂಥದ್ದು ಬಿಜೆಪಿಗರು ಸಿದ್ದರಾಮಯ್ಯ ಅವರನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಲೆಗಡಕ ಅಂತ ಹೇಳಿದ್ದಾರೆ. ಹೀಗಾಗಿ ಅವರನ್ನ ಬಂಧಿಸಬೇಕು ಅಂತ ಗೃಹ ಸಚಿವರ ಮೇಲೂ ಕೂಡ ಒತ್ತಾಯವನ್ನು ತಂದು ಗೃಹ ಸಚಿವರು ಒಂದು ಸೂಚನೆಯನ್ನು ಕೊಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂಧಿಸಲಾಗುತ್ತೆ, ಅವರನ್ನ ಬಂಧನ ಮಾಡಲಾಗುತ್ತೆ. ಇದರ ಹಿಂದೆ ನಿಂತು ಇವರೆಲ್ಲರೂ ಕೂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೊಲೆಗಡಕ ಅಂದಿದ್ದಾರೆ. ಹೀಗೆಲ್ಲ ಅವರ ಮೇಲೆ ಆರೋಪವನ್ನು ಮಾಡಿ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಆಗ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರದೇ ಬನ್ನಿ ಅವ್ರನ್ನ ಮಾತಾಡಿಸೋಣ. ಸರ್, ಬಂಧನ ಆಗ್ತೀರಂತ ಹೌದಾ ಸರ್? ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಬಂಧನವ ನಾವು 13 ವರ್ಷದಿಂದ ಬಂಧನ ಗಿಂಧನ ಇದನ್ನೆಲ್ಲ ಬಿಟ್ಟು ರಸ್ತೆಯಲ್ಲಿರುವವರು. ಯೋಗ್ಯತೆ ಇಲ್ಲದಂತ ಬಿಜೆಪಿ ಶಾಸಕರು, ಅದರಲ್ಲಿ ಕೆಲವು ಕಾಂಗ್ರೆಸ್ಸಿಗರು, ಅತ್ಯಾಚಾರಿಗಳ ಪರ ಇರುವವರು ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡು 2023 ಮಾತಾಡಿದ್ದು. ಯಾರು ಮಾತಾಡಿದ್ದು? ಹರೀಶ್ ಪೂಂಜಾ ಪಬ್ಲಿಕ್ ಸಭೆಯಲ್ಲಿ ಹೇಳಿದ್ದು. ಯಾರು? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿ. ಅದು ತುಳಿನಲ್ಲಿ ಭಾಷಣ ಮಾಡಿದ್ದು. ಪಾಪ ಈ ತುಳಿನವರು ಯಾರು ಅಲ್ಲಿ ಅದನ್ನು ಪ್ರಶ್ನೆ ಮಾಡಬಹುದಿತ್ತು ಇವತ್ತು. ಇಲ್ಲ ಮರೆ, ಅದು ಮಹೇಶ್ ಶೆಟ್ರು ಮಾಡಿದ್ದಲ್ಲ, ಹರೀಶ್ ಪೂಂಜಾ ಮಾಡಿದ್ದು ಅಂತ ಹೇಳ್ಬೋದಿತ್ತು ತುಳಿನವರಿಗೆ. ಆದ್ರೆ ಕನ್ನಡದವರಿಗೆ ಅರ್ಥ ಆಗಲಿಲ್ಲ. ಇದು ಯಾವತ್ತಿದ್ದು ವಿಡಿಯೋ? 2023 ಹರೀಶ್ ಪೂಂಜಾ ಕೊಟ್ಟಂತ ಸ್ಟೇಟ್ಮೆಂಟ್ ನಾವೇನ್ ಮಾಡಿದ್ದೇವೆ? ನೀವು ಹೇಳಿದ್ದೆಲ್ಲ ಹಾಗಾದ್ರೆ ಹೇಳಿ. ನನ್ನ ಸ್ಟೇಟ್ಮೆಂಟ್ ಅಲ್ಲ ಅದು. ಹರೀಶ್ ಪೂಂಜಾ ಹೇಳಿದ್ದನ್ನು ನಾನು ಸಿದ್ದರಾಮಯ್ಯರಿಗೆ ಮುಟ್ಟಿಸಿದ್ದೇನೆ. ವಸಂತ ಬಂಗೇರಿ ಹೇಳಿದ್ರು ನಮಗೆ, ಸೆಟ್ರೆ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಮಾಡಿದ್ದೇನೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಏನ್ ಕೊಟ್ಟದ್ದು? ಹರೀಶ್ ಪೂಂಜಾರವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯರವರೇ ನೀವು 24 ಮರ್ಡರ್ ಮಾಡಿದ್ದೀರಿ ಅಂತ ಹೇಳಿ, ನಿಮ್ದು ತಲೆದಂಡ ಆಗ್ಬೇಕು, ಇಲ್ಲಾದ್ರೆ ಹರೀಶ್ ಪೂಂಜಾನನ್ನು ಅಮಾನತು ಮಾಡಬೇಕು ಶಾಸಕತ್ವದಿಂದ. ತಪ್ಪದು? ತಪ್ಪ? ಅವತ್ತು ಕಾಂಗ್ರೆಸ್ನವರು ಕೂಡ ಸ್ಟೇಟ್ಮೆಂಟ್ ಇವರು ನಮಿತಾ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹರೀಶ್ ಪೂಂಜಾನ ಮೇಲೆ. ಅದೇನು ಸುಳ್ಳಾಗಾದ್ರೆ? ಸುಳ್ಳ ಅದು? ದಾಖಲೆ ಉಂಟು ಸ್ವಾಮಿ ಇಲ್ಲಿ. ಹರೀಶ್ ಪೂಂಜಾ ಹೇಳಿದಕ್ಕೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಅದನ್ನೇ ನಾನು ಪ್ರತಿಭಟಿಸಿದೆ. ಅದ್ರಲ್ಲಿ ಏನಿದೆ? ಅದರಲ್ಲಿ ಏನಿಲ್ಲ, ಮನ್ನಗಟ್ಟಿನಿಲ್ಲ. ನಿನ್ನೆ ಮೊನ್ನೆ ಮಾತಾಡಿದ್ದು ಅಂತ ಹೇಳಿ 2023 ವಿಡಿಯೋ. ಈ ಬಿಜೆಪಿ ನತಮಸ್ತ ನಾಯಕರುಗಳಿಗೆ ಇವತ್ತು SIT ಅನ್ನು ಮುಗಿಸಬೇಕಾದ್ರೆ ಆ DKಶಿಗೆ ಈ ಪರಮ ಯಾರು ಗ್ರಾಚಾರ ಮಂತ್ರಿ ಇದ್ದಾನಲ್ಲ, ಮುಗಿದ ಸೌಜನ್ಯ ಕೇಸು ಮುಗಿದಾದ್ಯ ಅಂತ ಹೇಳಿದವನಿಗೆ ಇವರಿಗೆಲ್ಲ ಏನ್ ಬೇಕು ಗೊತ್ತಾ? ಮಹೇಶ್ ಶೆಟ್ಟಿಯ ಬಂಧನ ಆಗ್ಬೇಕು. ಬಂಧನ ಆಗ್ಲಿ, ಬಂಧನ ಮಾಡ್ಲಿ. ಇವರು ಇಷ್ಟ ತನಕ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಎಲ್ಲಾ ವಿಷಯಗಳು ಹೊರಗಡೆ ಬರ್ತದೆ. ಇವರು ಏನಂತ ತಿಳ್ಕೊಂಡಿದ್ದಾರೆ? ನಮ್ಮನ್ನು ಮಂಗಗಳಂತ ತಿಳ್ಕೊಂಡಿದ್ದಾರೆ. ಅರೆ ಪಾಪಿಗಳೇ, ನಿಮ್ಮಾಗೆ ಎಲ್ಲೆಲ್ಲಿಂದ ದುಡ್ಡು ತಂದು ಯಾರ್ಯಾರ ತಲೆ ಒಡೆದು ಮತ ಹಾಕಿಸ್ಕೊಂಡು ಜನರನ್ನು ಮಂಗ ಮಾಡಿದಾಗೆಲ್ಲ ಸೌಜನ್ಯ ಹೋರಾಟ. ಇವತ್ತು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನಗಳು ಈ ಸತ್ಯತೆಯನ್ನು ನೋಡ್ತಾ ಇದ್ದಾರೆ. ಹಾಗಾದ್ರೆ ಸುಖ ಸುಮ್ಮನೆ ಇದನ್ನ ತಿರುಚಬೇಕು ಅನ್ನುವಂತಹ ಕಾರಣಕ್ಕೆ ನಿಮಗೆ ಈ ಒಂದು ವಿಚಾರ ಕೆಲವು ವಿಡಿಯೋಗಳಲ್ಲಿ ಆವತ್ತು ಮಾತಾಡಿದ್ದು ಬರ್ತಾ ಇದೆ. ಈಗ ಸತ್ಯ ಹೋಗ್ತಾರೆ ಇವರು. ನಾನು ಹೇಳುವಂತದ್ದು, ಹರೀಶ್ ಪೂಂಜಾನ ಒಟ್ಟಿಗೆ ಅಲ್ಲಿಯ ಬಿಜೆಪಿ ಎಲ್ಲಾ ಶಾಸಕರನ್ನು ಬಂಧನ ಮಾಡಬೇಕು ಪಾಪಿಗಳನ್ನು. ಇವರನ್ನು ಗೃಹ ಮಂತ್ರಿಗೆ ಅವನು ಇದ್ದಾನಂತ ಹೇಳಿದ್ರೆ, ಗೃಹ ಮಂತ್ರಿ ಹೌದಾದ್ರೆ ಅಲ್ಲಿ ಇದ್ದ ಎಲ್ಲಾ ಬಿಜೆಪಿಯ ಶಾಸಕರುಗಳನ್ನು ಒಳಗೆ ಹಾಕಬೇಕು. ಹರೀಶ್ ಪೂಂಜಾನ ಒಟ್ಟಿಗೆ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಸೌಜನ್ಯನ ಹೋರಾಟವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಜಾಗೃತೆ, ಎಚ್ಚರಿಕೆ. ನಿಮ್ಮದೇ ತಾಲೂಕಿನ ಶಾಸಕರು ಅಲ್ಲೇ ಕೂತಿದ್ರಲ್ಲ ವಿಧಾನಸಭೆಯಲ್ಲಿ, ಯಾಕೇನು ಮಾತಾಡಲಿಲ್ಲ? ಅಲ್ಲ, ಮಾತಾಡಬಹುದಿತ್ತಲ್ಲ, ಯಾಕೆ ಮಾತಾಡ್ಲಿಲ್ಲ? ಕೇಸಿದಲ್ಲ ಹರೀಶ್ ಪೂಂಜಾನ ಮೇಲೆ. ಯಾರು ಮಾಡಿಸಿತ್ತು ಸ್ವಾಮಿ ಕೇಸ್? ವಸಂತ ಬಂಗೇರ್ರೆ ಮಾಡಿಸಿತ್ತು. ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ದು ವಸಂತ ಬಂಗೇರ್ರೆ. CM ಸಿಟ್ಟಾಗಿ ಅವನ ಮೇಲೆ FIR ಮಾಡಿಸ್ಲಿ ಅಂತ ಹೇಳಿ. ಗೊತ್ತಾಯ್ತಲ್ವಾ? ಇದನ್ನು ಬಿಟ್ಟು ಈಗ ಕಾಂಗ್ರೆಸ್ನವರು, ಬಿಜೆಪಿಯವರು ಎಲ್ಲ ಅತ್ಯಾಚಾರಿಗಳ ಪರವಾಗಿರುವವರು ನಾಟಕ ಮಾಡಿದ್ರೆ, ಈ ನಾಟಕ ಕಂಪನಿ ಅಣ್ಣಪ್ಪನ ಎದುರುಗಡೆ, ಮಂಜುನಾಥನ ಎದುರುಗಡೆ, ಆ ಸೌಜನ್ಯಳ ಆತ್ಮದ ಎದುರುಗಡೆ ನಡೆಯುವುದಿಲ್ಲ. ಇವರೇ ಸರ್ವನಾಶ ಆಗಿ ಇವರ ಸಂತಾನ ಕುಟುಂಬ ನಾಶ ಆಗಿ ಹೋಗ್ತದೆ. ಇದೇನು ಸುಳ್ಳಲ್ಲ ಇದು. ಸದ್ಯಕ್ಕೆ ಏನಾರು ಬಂದಿದೆಯಾ ಸರ್ ತಮಗೆ ಪೊಲೀಸರಿಂದ? ಏನಾರು ಬಂದು ಸಂಪರ್ಕ ಮಾಡಿ? ಏನು ಬಂದಿಲ್ಲ. ಏನು ಬಂದ್ರೆ ಏನ್ರಿ? ಏನು ನಾವು ತೆರೆದ ಪುಸ್ತಕ, ಏನು ಸತ್ಯ ಇದೆ ಅದನ್ನು ಬಿಚ್ಚಿಡ್ತೇವೆ ನಾವು. ನಮ್ದೇನಿದೆ? ನಮ್ದೇನಿಲ್ಲ. 13 ವರ್ಷದಿಂದ ಇಲ್ಲ, ಅದೊಂದು 25 ವರ್ಷದಿಂದ ಸತ್ಯ, ಧರ್ಮ, ನ್ಯಾಯ ಅಂತ ಹೇಳಿ 1992ರಿಂದ ಸಾಯ್ತಾ ಇದ್ದೇವೆ. ಇನ್ನೇನು ಉಳಿದಿದ್ದು ಸ್ವಲ್ಪ. ತ್ಯಾಗ ಆಗ್ಬೇಕಾದ್ರೆ ತ್ಯಾಗನೂ ಮಾಡ್ತೇವೆ ಈ ಧರ್ಮಕ್ಕೋಸ್ಕರ. ಕಡೆ ಹೊತ್ತಿಗೆ ಆಗುವಾಗ ಅದನ್ನು ಮಾಡ್ತೇವೆ ನಾವು.
ಮತ್ತು ಮಧ್ಯದಲ್ಲಿ ಈಗ ಮಾಸ್ಕ್ಮಾನ್ ವಿಚಾರಣೆ ಆಗಿದೆ, ಈ ಹಿಂದೆ ಇರೋರು ತಪ್ಪೊಪ್ಪಿಗೆ ಮಾಡ್ಬಿಟ್ಟಿದ್ದಾನೆ, ಅವರು ಬಂಧನ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದಾರಲ್ಲ ಸರ್. ಯಾರಿಗೊತ್ತ ಆಗ್ಲಿ ಅಲ್ಲ, ತಪ್ಪು ಮಾಡಿದವನು ಉಪ್ಪು ತಿಂದವ ನೀರು ಕುಡಿಬೇಕು. ಮಾರ್ಕ್ಸ್ ಮ್ಯಾನ್ ಇರ್ಲಿ, ಯಾರು ಬೇಕಾದ್ರೆ ನಮ್ಗೇನು, ನಮ್ದೇನು ಹೋರಾಟ, ಸೌಜನ್ಯಳ ಹೋರಾಟ. ಸೌಜನ್ಯನಿಗೆ ನ್ಯಾಯ ಸಿಗ್ಲೇಬೇಕು. ಬುರುಡೆ ಗಿರಿಡೆ ಯಾರು ಇನ್ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಎಲ್ಲಿಂದ ತೆಗಿತಾನೆ ಅವರಿಗೆ ಬಿಟ್ಟಿರುವಂತದ್ದು. ನಾವು ಆ ವಕೀಲರ ತಂಡಕ್ಕೆ ರಕ್ಷಣೆ ಕೊಟ್ಟಿದ್ದೇವೆ. ಯಾರ್ಯಾರು ಸಾಕ್ಷಿಗಳು, 100 ಸಾಕ್ಷಿಗಳು ಬರ್ತಾ ಇದ್ದಾರೆ ಇವತ್ತು. ನಿನ್ನೆ ಸಹ ಬಂದಿದ್ದಾರೆ, ನೀವೇ ಇಲ್ಲಿ ನೋಡ್ಬೋದು. ಆ ಬಿಜಾಪುರದವರೆಲ್ಲ ಬಂದಿದ್ದಾರೆ. ನನ್ನ ಮನೆಯವರನ್ನು ಕೊಂದಿದ್ದಾರೆ, ನನ್ನ ಮಗಳಿಗೆ ಒಂದು ಅರೇಂಜ್ಮೆಂಟ್ ಮಾಡಿ ಅವಳು ಎಣ್ಣೆ ಕುಡಿಯೋ ಹಾಗೆ ಮಾಡಿ, ಇಲ್ಲದ್ರೆ ನಾವು ಕೊಲೆ ಮಾಡ್ತೇವೆ ಅಂತ ಹೇಳಿ. ನೋಡಿ, ಅವರು ಕುರುಬರು, ಪಾಪ ಕುರುಬರು ಅವರು. ಆ ಸತ್ತ ತಾಯಿಗೆ 4 ಹೆಣ್ಣು ಮಕ್ಕಳು, 1 ಗಂಡು ಮಗು ಇದೆ. ಎಂತ ಪರಿಸ್ಥಿತಿ! ಎಲ್ಲಿಂದ ಸತ್ತದ್ದು? ಇದೇ ಧರ್ಮಸ್ಥಳದ SKDRDP ಎನ್ನುವ ಸಂಘದಿಂದಲೇ ಅರೇಂಜ್ಮೆಂಟ್ ಆಗಿ ಆ ಹೆಣ್ಮಗು ಸುಸೈಡ್ ಮಾಡ್ಕೊಂಡದ್ದು. ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಸರಿಯಾಗಿ ಕಂಪ್ಲೇಂಟೇ ತಗೊಳ್ಳಿಲ್ಲ. ಏನಾಗಿದೆ ಅಂತ ಕೇಳಿದ್ರೆ ಅದೆಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರಂತೆ. ಈ 4 ಹೆಣ್ಣು ಮಕ್ಕಳನ್ನು, ಆ ಗಂಡು ಮಗುವನ್ನು ಸಾಕುದು ಯಾರಿನ್ನು? ಯಾರು ಸಾಕುದು? ಇದನ್ನು ಪ್ರಶ್ನೆ ಮಾಡಿದ್ರೆ ಬಿಜೆಪಿಗರಂತೂ ಹೊಲ್ಸು ಅಂತ ಹೇಳಿದ್ರೆ ಇವರ ಬಾಯಲ್ಲಿ ಹಿಂದುತ್ವ ಹಿಂದುತ್ವ ಹಿಂದುತ್ವ, ರಾಮ ಮಾತೆ ಸೀತೆ ದೇವಿ ಬಿಟ್ರೆ ಉಂಟಲ್ಲ, ಇವರು ಮಾಡುವಂತ ಅಲ್ಕ ಕೆಲಸಗಳು ಉಂಟಲ್ಲ, ಬಿಜೆಪಿ ಉಂಟಲ್ಲ, ಇನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬರಬಾರ್ದಪ್ಪ. ಕಡೆಯದಾಗಿ ನಿಮ್ಮ ಹೇಳಿಕೆ ಅಲ್ಲ ಅದು. ಹಾಗಾದ್ರೆ ಏನ್ ಬೇಕಾದ್ರೂ ನಾವು ಸಿದ್ಧರಿದ್ದೀವಿ. ನನ್ನ ಹೇಳಿಕೆ ಅಲ್ಲ, ನಮ್ಮ ತಾಲೂಕಿನ ಶಾಸಕರು ಹರೀಶ್ ಪೂಂಜಾರ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಪಬ್ಲಿಕ್ ಸಭೆಯಲ್ಲಿ, ಮನೆಯಲ್ಲಿ ಕೂತ್ಕೊಂಡು ಹೇಳಿದ್ದಲ್ಲ, ಗುಟ್ಟೆ ಹೇಳಿದ್ದಲ್ಲ, ಸಭೆಯಲ್ಲಿ ಮಾತಾಡಿದ್ದು. ಅದು ಸತ್ಯಜಿತ್ ಸುರತ್ಕಲ್ ಅವರನ್ನು ಪ್ರಶ್ನೆ ಮಾಡಿದ್ದು. ಗೊತ್ತಾಯ್ತಲ್ವಾ? ನೀವು ಹಿಂದೂ ಸಂಘಟನೆಯಲ್ಲಿದ್ದವರು ಸತ್ಯಜಿತ್ರೆ ಕಾಂಗ್ರೆಸ್ಗೆ ಫೀಲ್ಡ್ ಮಾಡ್ತಾ ಇದ್ದೀರಾ? ಆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ 24 ಮರ್ಡರ್ ಮಾಡಿದ್ದಾನೆ ಅಂತ ಯಾರು ಹೇಳಿದ್ದು? ಮಹೇಶ್ ಶೆಟ್ಟಿ ತಿಮ್ಮರೊಡ್ಲಿಲ್ಲ, ಅದೇ ಹರೀಶ್ ಪೂಂಜೆ ಹೇಳಿರುವಂತದ್ದು. ಅದನ್ನೇ ನಾನು ಅವರಿಗೆ ಕೇಳಿದ್ದು. ಸಿದ್ದರಾಮಯ್ಯರವರೇ, ಹರೀಶ್ ಪೂಂಜಾರ್ ಅವರು ಹೇಳ್ತಾ ಇದ್ದಾರೆ, ನೀವು 24 ಮರ್ಡರ್ ಮಾಡಿದ್ದೀರಿ ಅಂತ ಹೇಳಿ. ನಿಮ್ಮ ತಲೆದಂಡ ಆಗ್ಬೇಕು, ಇಲ್ಲಾದ್ರೆ ಹರೀಶ್ ಪೂಂಜನ ಮೇಲೆ ಕೇಸ್ ಮಾಡಬೇಕು, ಅವನನ್ನು ಶಾಸಕದಿಂದ ಅಮಾನತು ಮಾಡಬೇಕು ಅಂತ. ಏನ್ ತಪ್ಪಿದೆ ಸರ್? ಏನ್ ತಪ್ಪಿದೆ? ಈ ಗ್ರಾಚಾರ ಮಂತ್ರಿಗೆ ತಲೆ ಬುಡ ಇದೆಯೇ ಅವನಿಗೆ? ಯಾವತ್ತೋ ಮಾತನಾಡಿದೆ, ವಿಡಿಯೋವನ್ನು ಮಾತಾಡ್ತಾನಲ್ಲ, ತಲೆ ಸರಿಲ್ಲ ಅವನನ್ನು. ಯಾಕೆ ಇಟ್ಕೊಂಡಿದ್ದಾರಂತ ಗೊತ್ತಿಲ್ಲ ನನಗೆ. ಧನ್ಯವಾದಗಳು ಸರ್. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳ್ತಾ ಇರುವಂತ ಅದು ನೋಡಿ, ಬೇಕಾದ್ರೆ ನಿಮ್ಗೆ ಹರೀಶ್ ಪೂಂಜನ ಮೇಲೆ FIR ಆಗಿರುವಂತ ದಾಖಲೆ ಇದೆ ಅದೇ ಸ್ಟೇಟ್ಮೆಂಟ್ಗೆ. ಇನ್ನೇನ್ ಬೇಕು ನಿಮ್ಗೆ? ಉತ್ತರ ಕೊಡ್ಬೇಕು ನಾವು, ಇದಕ್ಕೆ ಉತ್ತರ ಕೊಡ್ಬೇಕು. ಈ FIR ಕಾಪಿಗೆ ಹರೀಶ್ ಪೂಂಜನ ಮೇಲೆ ಆಗಿರೋದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮೇಲೆ ಅಲ್ಲ. ಫಸ್ಟ್ ಗೆ ಅಲ್ಲೇ ಹಿಂದ್ಗಡೆ ಕೂತಿದ್ರಲ್ಲ, ಎತ್ತಿ ಒಳಗೆ ಹಾಕ್ಲಿ. ಮತ್ತೆ ಈ ಬಿಜೆಪಿ ಪಾಪಿಗಳಿದ್ದಾರಲ್ಲ ಕೆಲವು, ಅವರನ್ನು ಒಟ್ಟಿಗೆ ಸೇರಿಸಿ ಒಳಗೆ ಹಾಕ್ಲಿ, ಕ್ರಿಯೇಟ್ ಮಾಡಿದವರನ್ನು. ನನಗೆ ಒಳ್ಳೇದಾಯ್ತು. ಸಮಾಜದಲ್ಲಿ ಇವತ್ತು ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಖುಷಿ ಆಯ್ತು ನನಗೆ. ಧನ್ಯವಾದಗಳು ಸರ್. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳ್ತಾ ಇರುವಂತದ್ದು ನನ್ನ ಹೇಳಿಕೆ ಇಲ್ಲ, ಶಾಸಕರ ಹೇಳಿಕೆಯನ್ನಷ್ಟೇ ನಾನು ಮತ್ತೆ ಹೇಳಿದ್ದೇನೆ, ಅವ್ರನ್ನ ಪ್ರಶ್ನೆ ಮಾಡಿದ್ದೇನೆ ಅನ್ನುವಂಥದ್ದು. ಸದನದಲ್ಲಿ ಸುಖ ಸುಮ್ಮನೆ ಈ ಒಂದು ಪ್ರಕರಣನ ದಿಕ್ಕು ತಪ್ಪಿಸುವಂತಹ ಕೆಲಸವಾಗಿ ಇವರು ಮಾಡ್ತಾ ಇರುವಂತಹ ಒಂದು ವೃಥಾರೋಪ. ಇದಕ್ಕೆ ಗೃಹ ಸಚಿವರ ಸಹಮತ ಇರುವಂತದ್ದು. ಇದನ್ನು ನಾನು ಸುಖ ಸುಮ್ಮನೆ ಒಪ್ಪೋದಿಲ್ಲ. ಇದು ಸುಮ್ಮನೆ ಪ್ರಕರಣವನ್ನು ತಿರುಗಿಸ್ತಾ ಇದ್ದಾರೆ, ಏನೂ ಆಗಿಲ್ಲ, ನಾನು ಎಲ್ಲಕ್ಕೂ ಸಿದ್ಧನಿದ್ದೇನೆ ಅನ್ನುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಜೊತೆ ಸಂತೋಷ್ ಕಶ್ಯಪ್.